ನಿಜವಾಗ್ಲೂ ಅನ್ಪ್ರೆಡಿಕ್ಟೇಬಲ್ ಮಾಡಬೇಕು, ಬಟ್ ಈ ಲೆವೆಲ್ಗೆ ಅನ್ಪ್ರೆಡಿಕ್ಟೇಬಿಲಿಟಿನ ಮಾಡೋದಕ್ಕೆ ಯಾರು ಕೂಡ ಟ್ರೈ ಮಾಡಬಾರ್ದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಎಂಟ್ ಮುಗಿದಿದೆ. ಅಂಡ್ ಇದಕ್ಕೂ ಮುಂಚೆ ನಾನು ತುಂಬಾ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಹೋಗಿ ನೋಡಿ. ಅಂಡ್ ಈ ಒಂದು ವಿಡಿಯೋದಲ್ಲಿ ನಾನು 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಏನೇನಾಯಿತು, ಎಂಡಿಂಗು ಯಾವ ರೀತಿ ಇತ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ರಾಯಲ್ ರಂಬಲ್ ಮ್ಯಾಚಿನ ಮೊದಲನೇ ಎಂಟ್ರಿ ಆಗಿ ನಮಗೆ ರೇ ಮಿಸ್ಟೀರಿಯೋ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ರೇ ಮಿಸ್ಟೀರಿಯೋ ಅವರ ಅಪೋನೆಂಟ್ ಆಗಿ ಪೆಂಟಗನ್ ಜೂನಿಯರ್ ಅವ್ರನ್ನ ಡಬ್ಲ್ಯೂ ಅವರು ಎರಡನೇ ಎಂಟ್ರಿ ಆಗಿ ಬುಕ್ ಮಾಡ್ತಾರೆ. ಅಂಡ್ ಇವರಿಬ್ರು ಕೂಡ ರೆಸ್ಪೆಕ್ಟ್ ನ ಕೊಟ್ಟು ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ಪ್ರಾರಂಭ ಮಾಡ್ತಾರೆ. ಒಂದು ಅದ್ಭುತವಾದ ಮ್ಯಾಚ್ ಪ್ರಾರಂಭ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮೂರನೇ ಎಂಟ್ರಿಯಲ್ಲಿ ನಮಗೆ ಚಾಡ್ ಗೇಬಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಪ್ರಾರಂಭದಲ್ಲೇ ಡಬ್ಲ್ಯೂ ಅವರು ಕ್ರೂಸರ್ ವೈಟ್ ಡಿವಿಷನ್ ಗೆ ಅವಕಾಶನ ಕೊಟ್ಟರು ಅಂತಾನೆ ಹೇಳ್ಬಹುದು. ಹೈ ಫ್ಲೈಯರ್ಸ್ ಗಳು ನಮಗೆ ಪ್ರಾರಂಭದಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. 4ನೇ ಎಂಟ್ರಿಯಲ್ಲಿ ನಮಗೆ ಕಾರ್ಮೆಲೋ ಅವರು ನೋಡೋದಕ್ಕೆ ಸಿಗ್ತಾರೆ. 5ನೇ ಎಂಟ್ರಿಯಲ್ಲಿ ನಮಗೆ ಸಾಂತಾಸ್ ಎಸ್ಕೋಬರ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ 6ರಲ್ಲಿ ಓಟಿಸ್ ಬರ್ತಾರೆ. 7ರಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಬರ್ತಾರೆ. ಅಂಡ್ ಬ್ರಾನ್ ಬ್ರೇಕರ್ ಅವರು ಬಂದು ಡಾಮಿನೆನ್ಸ್ ನ ತೋರಿಸಿದಾರಲ್ಲ, ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಂದ್ ಕೂಡಲೇ ಸ್ಪಿಯರ್ ನ ಹಾಕಿ ಕಾರ್ಮೆಲೋ ಹಾಗೆ ಎಸ್ಕೋಬರ್ ಇವರಿಬ್ಬರನ್ನು ಕೂಡ ಎಲಿಮಿನೇಟ್ ಮಾಡ್ತಾರೆ. ಅದ್ ಮಾತ್ರ ಸಖತ್ತಾಗಿತ್ತು. ಅಂಡ್ 8ನೇ ಎಂಟ್ರಿಯಲ್ಲಿ ನಮಗೆ ಅಕಿರಾ ಟೊಜಾವಾ ಅವರು ನೋಡೋದಕ್ಕೆ ಸಿಗ್ತಾರೆ. ಬಟ್ ಇಲ್ಲಿ ನಮ್ಮ ಕಾರ್ಮೆಲೋ ಅವರು ಎಲಿಮಿನೇಟ್ ಆಗಿ ಹೋಗ್ಬೇಕಾದ್ರೆ ಅಕಿರಾ ಟೊಜಾವಾ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ನಮ್ಮ ಅಕಿರಾ ಟೊಜಾವಾ ಅವರು ಸ್ಟೇಜ್ ಹತ್ರನೇ ಬಿದೋಗ್ಬಿಡ್ತಾರೆ. ಇದಾದ್ಮೇಲೆ ರೆಫ್ರೀಸ್ ಗಳು ಹಾಗೆ ಮೆಡಿಕಲ್ ಟೀಮ್ ಬಂದು ನಮ್ಮ ಅಕಿರಾ ಟೊಜಾವಾ ಅವ್ರನ್ನ ಬ್ಯಾಕ್ ಸ್ಟೇಜ್ ಗೆ ಕರ್ಕೊಂಡು ಹೋಗ್ತಾರೆ. ಅಂಡ್ ಅಲ್ಲಿ ನಮ್ಮ ಸ್ಪೀಡ್ ಅವರು ಲೈವ್ ಸ್ಟ್ರೀಮ್ ನ ಮಾಡ್ತಾ ಇರ್ತಾರೆ ಸ್ಟೆಫನಿ ಮಿಕ್ಮೆನ್ ಅವರ ಜೊತೆ. ನಿಜವಾಗ್ಲೂ ಗೈಸ್, ಯಾವಾಗ ನಮ್ಮ ಅಕಿರಾ ಟೊಜಾವಾ ಅವರ ಮೇಲೆ ಅಟ್ಯಾಕ್ ಆಗಿ ಅವ್ರನ್ನ ಬ್ಯಾಕ್ ಸ್ಟೇಜ್ ಗೆ ಕರ್ಕೊಂಡು ಹೊಂಟ್ರು, ಓಕೆ ಗುರು, ಇಲ್ಲಿ ಯಾವುದೋ ಒಂದು ದೊಡ್ಡ ರಿಟರ್ನ್ ಪ್ಲಾನ್ ಆಗ್ತಾ ಇದೆ. ಪ್ರಾಬಬ್ಲಿ ಅಕಿರಾ ಟೊಜಾವಾ ಅವರ ಜಾಗದಲ್ಲಿ ಲಾಸ್ಟ್ ಅಲ್ಲಿ ರಾಕ್ ಅವರು ನೋಡೋದಕ್ಕೆ ಸಿಗಬಹುದು ಅನ್ಕೊಂಡೆ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಬೇರೆನೆ ಟ್ವಿಸ್ಟ್ ನ ಕೊಡ್ತಾರೆ. ಅಲ್ಲೇ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸ್ಪೀಡ್ ಅವರು ಲೈವ್ ಸ್ಟ್ರೀಮ್ ನ ಮಾಡ್ತಾ ಇರ್ತಾರೆ. ಅಂಡ್ ಸ್ಪೀಡ್ ನೇ ಹೋಗೋದಕ್ಕೆ ಹೇಳ್ತಾರೆ. ಸ್ಪೀಡ್, ಈಗ ನೀನು ಹೋಗಿ ರಾಯಲ್ ರಂಬಲ್ ನ ಜಾಯ್ನ್ ಆಗೋ ಅಂತ. ಸ್ಪೀಡ್ ಅವರು ಇಲ್ಲ ಬೇಡ ಅಂತ ಇರ್ತಾರೆ. ಆದ್ರೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಬೇಗ ಹೋಗು ಅಂತ ಕಳಿಸ್ತಾರೆ. ಅಂಡ್ ನಮಗೆ ರಾಯಲ್ ರಂಬಲ್ ಅಲ್ಲಿ ಸ್ಪೀಡ್ ನ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸ್ಪೀಡ್ ಬಂದು ಮೊದಲು ಇಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಹೆಲ್ಪ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಸಡನ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಪೀಡ್ ಗೆನೆ ಒಂದು ರನ್ನಿಂಗ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಗೊತ್ತಿಲ್ಲ ನನಗೆ ಸ್ಪೀಡ್ ಅವರು ಅದನ್ನ ಯಾವ ರೀತಿ ತಗೊಂಡ್ರು ಅಂತ. ರನ್ನಿಂಗ್ ಸ್ಪಿಯರ್ ನ ಕನೆಕ್ಟ್ ಮಾಡಿ ಅವ್ರನ್ನ ಸೀದಾ ಎತ್ತಿ ಓಟಿಸ್ ಅವರ ಮೇಲೆ ಎಸಿತಾರೆ. ಅಂಡ್ ಓಟಿಸ್ ಅವರು ಆಗ್ಲೇ ಎಲಿಮಿನೇಟ್ ಆಗಿರೋದ್ರಿಂದ ನಮ್ಮ ಸ್ಪೀಡ್ ಅವರು ಓಟಿಸ್ ಅವರ ಮೇಲೆ ಬಿದ್ದೋಗ್ತಾರೆ. ನಮ್ಮ ಓಟಿಸ್ ಅವರು ಸ್ಪೀಡ್ ನ ಹಂಗೆ ಅನೌನ್ಸರ್ ಟೇಬಲ್ ಮೇಲೂ ಕೂಡ ಎಸಿತಾರೆ. ಸೊ ಒಂದು ಅದ್ಭುತವಾದ ಮೂಮೆಂಟ್ ರಾಯಲ್ ರಂಬಲ್ ಅಲ್ಲಿ ನಮ್ಮ ಸ್ಪೀಡ್ ಅವರು ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ರು. ಇದಾದ್ಮೇಲೆ ನಮಗೆ 1 by 1 ಎಂಟ್ರೆನ್ಸ್ ಗಳು ನೋಡೋದಕ್ಕೆ ಸಿಗ್ತಾನೆ ಇರುತ್ತೆ. ಶೇಮೆಸ್ ಆಗಿರಬಹುದು, ಮಿಸ್ ಆಗಿರಬಹುದು, ಜಿಮ್ಮಿ ಊಸೋ ಆಗಿರಬಹುದು, ಇವರೆಲ್ಲರೂ ಕೂಡ ತನ್ನ ಎಂಟ್ರಿನ ಮಾಡ್ತಾ ಇರ್ತಾರೆ. ಅಂಡ್ ನಮ್ಮ ಜೋ ಹೆನ್ರಿ ಅವರು ಕೂಡ 15ನೇ ಎಂಟ್ರಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರು ಕೂಡ ಒಂದು ಮೂಮೆಂಟ್ ನ ಕೊಡ್ತಾರೆ. ಅಂಡ್ ಎಲ್ಲರೂ ಕೂಡ ಜೋ ಎಂಟ್ರಿಗೆ ಸಪೋರ್ಟ್ ಕೂಡ ಮಾಡ್ತಾರೆ. ಅಂಡ್ ನಮಗೆ ಜಾಕೋ ಫಾಟೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಜಾಕೋ ಫಾಟೋ ಅವರು ಕೂಡ ಬಂದು ಇಡೀ ರಾಯಲ್ ರಂಬಲ್ ನ ಡಾಮಿನೇಟ್ ಮಾಡ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಜಾಕೋ ಫಾಟೋ ಅವರ ನಡುವೆ ನಮಗೊಂದು ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದು ಕೂಡ ಒಂದು ಒಳ್ಳೆ ಮೂಮೆಂಟ್ ನ ಮಾಡಿತ್ತು. ಅಂಡ್ 16ನೇ ಎಂಟ್ರಿಯಲ್ಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಏನ್ ಗುರು, ರೋಮನ್ ರೈನ್ಸ್ ಅವರು ಇಷ್ಟು ಬೇಗ ಬರ್ತಾ ಇದಾರಲ್ಲ ಅಂತ ನಾನಂತೂ ಸಿಕ್ಕಾಪಟ್ಟೆ ಶಾಕ್ ಆದೆ. ಅಂಡ್ ರೋಮನ್ ರೈನ್ಸ್ ಅವರು ಬಂದ್ ಕೂಡಲೇ ಎಲಿಮಿನೇಷನ್ ನ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಮೊದಲನೇದಾಗಿ ಅವರು ಶಿಎಂಎಸ್ ಅವರಿಗೆ ಒಂದು ಸ್ಪಿಯರ್ ನ ಹಾಕಿ ಶಿಎಂಎಸ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಮಿಸ್ ಅವ್ರಿಗೂ ಕೂಡ ಒಂದು ಸ್ಪಿಯರ್ ನ ಹಾಕಿ ಮಿಸ್ ಅವ್ರನ್ನು ಕೂಡ ಎಲಿಮಿನೇಟ್ ಮಾಡ್ತಾರೆ. ಜೋ ಹೆನ್ರಿ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಕೂಡ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಜೋ ಹೆನ್ರಿ ಅವ್ರಿಗೂ ಕೂಡ ಸ್ಪಿಯರ್ ನ ಹಾಕಿ ಜೋ ಹೆನ್ರಿ ಅವ್ರನ್ನು ಕೂಡ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ನಮಗೆ ಫೈನಲಿ ಬ್ರಾನ್ ಬ್ರೇಕರ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಕೂಡ ಒಂದು ಅದ್ಭುತವಾದ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮೂಮೆಂಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂಡ್ ಇಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಬ್ರಾನ್ ಬ್ರೇಕರ್ ಅವ್ರಿಗೂ ಕೂಡ ಸ್ಪಿಯರ್ ನ ಹಾಕೋದಕ್ಕೆ ಹೋಗ್ತಾರೆ. ಬಟ್ ಉಲ್ಟಾ ನಮ್ಮ ಬ್ರಾನ್ ಬ್ರೇಕರ್ ಅವರೇ ರೋಮನ್ ರೈನ್ಸ್ ಅವರಿಗೆ ಸಖತ್ತಾಗಿರೋ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಲಿಟರಲಿ ಸಖತ್ತು ಹಾರ್ಡ್ ಹಿಟ್ ಆಗಿತ್ತು ಆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ರೋಮನ್ ರೈನ್ಸ್ ಅವ್ರನ್ನ ಬ್ರಾನ್ ಬ್ರೇಕರ್ ಅವರು ಎಲಿಮಿನೇಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರೇ ಬ್ರಾನ್ ಬ್ರೇಕರ್ ಅವ್ರನ್ನ ಎಲಿಮಿನೇಟ್ ಮಾಡ್ಬಿಡ್ತಾರೆ. ಎಲಿಮಿನೇಟ್ ಆದ್ರೂ ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಮೈಲ್ ಮಾಡ್ತಾ ಇರ್ತಾರೆ. ಈಗ ಗೊತ್ತಾಯ್ತಾ ನನ್ನ ಸ್ಪಿಯರ್ ನ ರುಚಿ ಹೇಗಿರುತ್ತೆ ಅಂತ ಅವರು ರೋಮನ್ ರೈನ್ಸ್ ಅವ್ರನ್ನ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಇರ್ತಾರೆ. ಅಂಡ್ ಇದಾದ್ಮೇಲೆ ನಮಗೆ ಜಾಕೋ ಫಾಟೋ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಕೂಡ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಫೇಸ್ ಆಫ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂಡ್ ಇದಾದ್ಮೇಲೆ ನಂಬರ್ 17 ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರು ಬರಬೇಕಾದ್ರೆ ರೋಮನ್ ರೈನ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನೇ ನೋಡ್ತಾ ಇರ್ತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ
ರೋಮನ್ ರೈನ್ಸ್ ಅವ್ರಿಗೋಸ್ಕರನೇ ಬರ್ತಾ ಇರ್ತಾರೆ. ಅಂಡ್ ಇವರ ನಡುವೆ ಕೂಡ ಫೇಸ್ ಆಫ್ ನೋಡೋದಕ್ಕೆ ಸಿಕ್ಕಿ ಇವರ ನಡುವೆ ಕೂಡ ಫೈಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದಾದ್ಮೇಲೆ ಎಂಟ್ರೀಸ್ ಗಳು ಹಿಂಗೆ ಆಗ್ತಾ ಇರುತ್ತೆ. ನಮ್ಮ ಶಿನ್ಸ್ಗೆ ನಾಕಮುರ ಆಗಿರ್ಬೋದು, ಫಿನ್ ಬ್ಯಾಲರ್ ಆಗಿರ್ಬೋದು, ಬ್ರಾನ್ ಸ್ಟ್ರೋಮನ್ ಆಗಿರ್ಬೋದು, ಎಜೆ ಸ್ಟೈಲ್ ಆಗಿರ್ಬೋದು, ಎಲ್ಲರೂ ಕೂಡ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಬರ್ತಾರೆ. ಅಂಡ್ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಜಾಕೋಬ್ ಫಾಟೋ ಅವ್ರನ್ನ ಇಲ್ಲಿ ಎಲಿಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಎಲಿಮಿನೇಟ್ ಆದ ಕೂಡಲೇ ನಮ್ಮ ಜಾಕೋಬ್ ಫಾಟೋ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅನೌನ್ಸರ್ ಡೆಸ್ಕ್ ಎಲ್ಲದನ್ನು ಕೂಡ ಮುರಿದಾಕ್ತಾ ಇರ್ತಾರೆ, ಚೇರ್ ನೆಲ್ಲದನ್ನು ಕೂಡ ತಗೊಂಡು ಎಸಿತಾ ಇರ್ತಾರೆ, ಅಷ್ಟು ಕೋಪ ಬಂದಿರುತ್ತೆ ಅವರಿಗೆ. ಅಂಡ್ ನಂಬರ್ 23 ಅಲ್ಲಿ ನಮಗೆ ಜಾನ್ ಸಿನಾ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇಷ್ಟು ಬೇಗ ಬಂದ್ರಲ್ಲ ಅಂತ. ನಮ್ಮ ಜಾನ್ ಸಿನಾ ಅವರು ಕೂಡ ಬರ್ತಾರೆ, ಡಾಮಿನೆನ್ಸ್ ನ ಮಾಡ್ತಾರೆ. ಬ್ರಾನ್ ಸ್ಟ್ರೋಮನ್ ಹಾಗೆ ಫಿನ್ ಬ್ಯಾಲರ್ ಅವ್ರನ್ನ ಜಾನ್ ಸಿನಾ ಅವರು ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಇಲ್ಲಿ ಒಂದು ಬಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾನ್ ಸಿನಾ ಅವರು ಫಿನ್ ಬ್ಯಾಲರ್ ಅವರಿಗೆ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಆಗ್ತಾರೆ ರಿಂಗ್ ಔಟ್ ಸೈಡ್. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಫಿನ್ ಬ್ಯಾಲರ್ ಅವ್ರನ್ನ ಕ್ಯಾಚ್ ಮಾಡಬೇಕಿತ್ತು, ಬಟ್ ಕ್ಯಾಚ್ ಮಿಸ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಆಗ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಇಂತ ಸ್ಪಾಟ್ ನಾನು ಮಿಸ್ ಮಾಡ್ಕೊಂಡಲ್ಲ ಅಂತ ಕಿರುತ್ತಾರೆ ಕೂಡ. ಅಂಡ್ ಇದಾದ್ಮೇಲೆ ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಂಬರ್ 24 ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಬರ್ತಾರೆ. ರಿಂಗ್ ಅಲ್ಲಿ ಈಗಾಗಲೇ ಜಾನ್ ಸಿನಾ ಹಾಗೆ ರೋಮನ್ ರೈನ್ಸ್ ಅವರು ಫೇಸ್ ಆಫ್ ಮಾಡ್ಕೊಂಡು ನಿಂತಿರ್ತಾರೆ. ಸಡನ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಬರ್ತಾರೆ. ಅಂಡ್ ಈ ಮೂರರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಫೇಸ್ ಆಫ್ ಅಲ್ಲೇ 2 ನಿಮಿಷ ಮುಗ್ದೋಗಿರುತ್ತೆ. ಸಡನ್ ಆಗಿ ನಂಬರ್ 25 ಅಲ್ಲಿ ನಮಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಗೈಸ್ ಗೂಸ್ ಬಮ್ ಮೂಮೆಂಟ್ ಅಂತಾನೆ ಹೇಳ್ಬಹುದು. ಡಬ್ಲ್ಯೂ ಕಂಪನಿಯ ಟಾಪ್ ಸ್ಟಾರ್ಸ್ ಗಳೆಲ್ಲರೂ ಕೂಡ ಒಂದೇ ರಿಂಗ್ ಅಲ್ಲಿ ಸೇಮ್ ಟೈಮ್ ಇರ್ತಾರೆ. ಸೆತ್ ರೋಲೆನ್ಸ್ ಅವರು ಬಂದ್ ಕೂಡಲೇ ಸಿಎಂ ಪಂಕ್ ಅವರ ಮೇಲೆ ಮುಗಿ ಬೀಳ್ತಾರೆ. ನಮ್ಮ ಜಾನ್ ಸಿನಾ ಹಾಗೆ ರೋಮನ್ ರೈನ್ಸ್ ಅವರು ಫೈಟ್ ನ ಕಂಟಿನ್ಯೂ ಮಾಡ್ತಾರೆ. ಆ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಇದಾದ್ಮೇಲೆ ಮತ್ತೊಮ್ಮೆ ಸೂಪರ್ ಸ್ಟಾರ್ಸ್ ಗಳ ಎಂಟ್ರೀಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಲೆನೈಟ್ ಆಗಿರಬಹುದು, ಡೇಮಿಯನ್ ಪ್ರೀಸ್ಟ್ ಆಗಿರಬಹುದು. ಅಂಡ್ ನಂಬರ್ 30 ಅಲ್ಲಿ ನಮಗೆ ಲೋಗನ್ ಪೌಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನನಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ನಂಬರ್ 30 ಅಲ್ಲಿ ಅಷ್ಟೊಂದೇನು ದೊಡ್ಡ ನೇಮ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ, ಸರ್ಪ್ರೈಸ್ ಕಾದಿರೋದಿಲ್ಲ ಅಂತ. ಅಂಡ್ ಅದೇ ರೀತಿ ನಂಬರ್ 30 ಅಲ್ಲಿ ನಮ್ಮ ಲೋಗನ್ ಪೌಲ್ ಅವರು ಬರ್ತಾರೆ. ಅಂಡ್ ಇಲ್ಲಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಮೂಮೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ವುಸೋ ಅವರು ಮಿಸ್ ಆಗಿ ಸ್ಯಾಮಿ ಝೈನ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಸೂಪರ್ ಕಿಕ್ ನ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೊಡೆಯೋದಕ್ಕೆ ಹೋಗಿ ರಿಂಗ್ ಔಟ್ ಸೈಡ್ ಅಲ್ಲಿ ಇದ್ದಂತಹ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಹೊಡಿತಾರೆ. ಅಂಡ್ ಇದರಿಂದ ನಮ್ಮ ಸ್ಯಾಮಿ ಝೈನ್ ಅವರು ಎಲಿಮಿನೇಟ್ ಆಗ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಎಲ್ಲಿಂದನೋ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಐ ಥಿಂಕ್ ಆ ಒಂದು ಜಾಗದಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರು ಎಲಿಮಿನೇಟ್ ಆಗಬಾರ್ದಿತ್ತು ಅನ್ಕೋತೀನಿ, ಯಾಕಂದ್ರೆ ಅವರ ರಿಯಾಕ್ಷನ್ ಕೂಡ ಅದೇ ರೀತಿ ಇತ್ತು. ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಖಾಲಿ ಕೈಯಲ್ಲಿ ಬಂದು ರಾಯಲ್ ರಂಬಲ್ ಇಂದ ಎಲಿಮಿನೇಟ್ ಆಗೋಗ್ತಾರೆ. ಅಂಡ್ ನನಗಂತೂ ಆ ಒಂದು ಸ್ಪಾಟ್ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಇದಾದ್ಮೇಲೆ ಒಬ್ರು ಎಲಿಮಿನೇಟ್ ಆಗೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಮ್ಮ ಲೋಗನ್ ಪೌಲ್ ಅವರು ಇಲ್ಲಿ ಕಾಫಿ ಕಿಂಗ್ಸ್ಟನ್ ಅವರ ರೀತಿ ಒಂದು ಮೂಮೆಂಟ್ ಕೂಡ ಕೊಡ್ತಾರೆ. ಅವರು ರಿಂಗ್ ಇಂದ ಸೀದಾ ಅನೌನ್ಸರ್ ಟೇಬಲ್ ಮೇಲೆ ಜಂಪ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿಂದಾನೆ ನಮ್ಮ ಎಜೆ ಸ್ಟೈಲ್ ಅವ್ರನ್ನು ಕೂಡ ಎಲಿಮಿನೇಟ್ ಮಾಡ್ತಾರೆ. ಡೇಮಿಯನ್ ಪ್ರೀಸ್ಟ್ ಅವರು ಕೂಡ ಎಲಿಮಿನೇಟ್ ಆಗಿರ್ತಾರೆ. ನಮ್ಮ ಎಲೆನೈಟ್ ಅವರು ಕೂಡ ಎಲಿಮಿನೇಟ್ ಆಗಿರ್ತಾರೆ. ಎಜೆ ಸ್ಟೈಲ್ ಅವರು ಫಿನಾಮಿನಲ್ ಫೋರಮ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ಲೋಗನ್ ಪೌಲ್ ಅವರು ಸ್ಟೆಪ್ ಮೇಲ್ಗಡೆಯಿಂದ ಕಾಲ್ ಎಳೆದ್ಬಿಟ್ಟು ಎಜೆ ಸ್ಟೈಲ್ ಅವ್ರನ್ನು ಕೂಡ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಈಗ ರಿಂಗ್ ಮೇಲ್ಗಡೆ ನಮ್ಮ ಜೇ ವುಸೋ, ಜಾನ್ ಸಿನಾ, ಸಿಎಂ ಪಂಕ್, ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಹಾಗೆ ಲೋಗನ್ ಪೌಲ್ ಅವರು ಮಾತ್ರ ಉಳಿದಿರ್ತಾರೆ. ಅಂಡ್ ಇಲ್ಲಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಫೇಸ್ ಆಫ್ ನೋಡೋದಕ್ಕೆ ಸಿಕ್ಕಿ ಇವರಿಬ್ರು ಕೂಡ ಎಲಿಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಒಬ್ರನ್ನ ಒಬ್ರು. ಅಂಡ್ ಇಬ್ರು ಕೂಡ ರಿಂಗ್ ರೋಪ್ ಹತ್ರ ಒಬ್ರನ್ನೊಬ್ರು ಎಲಿಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಹಿಂದೆಯಿಂದ ನಮ್ಮ ಸಿಎಂ ಪಂಕ್ ಅವರು ಬಂದು ಇವರಿಬ್ರು ಕೂಡ ಎಲಿಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಮೂಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಏನ್ ಗುರು, ಸಿಎಂ ಪಂಕ್ ಅವರು ಒಟ್ಟಿಗೆ ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡ್ಬಿಟ್ರಲ್ಲ ಅಂತ ಸಡನ್ ಆಗಿ ನಮ್ಮ ಲೋಗನ್ ಪೌಲ್ ಅವರು ಬಂದು ಸಿಎಂ ಪಂಕ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಈಗ ರಿಂಗ್ ಮೇಲ್ಗಡೆ ಜಾನ್ ಸಿನಾ, ಲೋಗನ್ ಪೌಲ್ ಹಾಗೆ ಜೇ ವುಸೋ ಟಾಪ್ 3 ಸೂಪರ್ ಸ್ಟಾರ್ಸ್ ಗಳು ಇರ್ತಾರೆ. ಅಂಡ್ ಇವರಲ್ಲೇ ಯಾರಾದ್ರೂ ಒಬ್ರು ರಾಯಲ್ ರಂಬಲ್ ನ ಗೆಲ್ಲೋದು ಫಿಕ್ಸ್ ಆಗಿರುತ್ತೆ. ರಿಂಗ್ ಔಟ್ ಸೈಡ್ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವರು ಮೊದಲನೇದಾಗಿ ರೋಮನ್ ರೈನ್ಸ್ ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಸಿಎಂ ಪಂಕ್ ಅವರ ಜೊತೆ ಬ್ರಾಲ್ ಗೆ ಇಳಿದ್ ಬಿಡ್ತಾರೆ. ಸಿಎಂ ಪಂಕ್ ಅವರ ಮೇಲೂ ಕೂಡ ನಮ್ಮ ಸೆತ್ ರಾಲೆನ್ಸ್ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ರೆಫ್ರೀಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳು ಬಂದು ನಮ್ಮ ಸೆತ್ ರಾಲೆನ್ಸ್ ಅವ್ರನ್ನ ದೂರ ಮಾಡ್ತಾರೆ. ನಮ್ಮ ಸೆತ್ ರಾಲೆನ್ಸ್ ಅವರು ಹೊರಟೋಗ್ಬೇಕಾದ್ರೂ ಕೂಡ ರೋಮನ್ ರೈನ್ಸ್ ಅವರಿಗೆ ಸ್ಟೀಲ್ ಸ್ಟೆಪ್ ಮೇಲೆ ಒಂದು ಸ್ಟಾಂಪ್ ನ ಕನೆಕ್ಟ್ ಮಾಡಿ ಅಲ್ಲಿಂದ ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಸಿಎಂ ಪಂಕ್ ಅವರು ಕೂಡ ಕಡೆದಾಗಿ ರೋಮನ್ ರೈನ್ಸ್ ಅವ್ರನ್ನ ದಾಡ್ಕೊಂಡು ಪಾಲಿಮಿನ್ ಅವ್ರನ್ನ ನೋಡಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಇವರ ನಡುವೆ ಡಬ್ಲ್ಯೂ ಅವರು ಏನೋ ಒಂದು ವಿಚಾರನ ಪ್ಲಾನ್ ಮಾಡಿದೆ. ಅದಕ್ಕೋಸ್ಕರ ಇವರೆಲ್ಲರೂ ಕೂಡ ಮ್ಯಾಚ್ ಇಂದ ಎಲಿಮಿನೇಟ್ ಆದ್ರೂ ಕೂಡ ಸೆತ್ ರೋಲೆನ್ಸ್, ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಈ ರೀತಿ ಒಂದು ಬ್ರಾಲ್ ಆಂಗಲ್ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ರಿಂಗ್ ಮೇಲ್ಗಡೆ ಬರೋದಾದ್ರೆ ರಿಂಗ್ ಮೇಲ್ಗಡೆ ನಮ್ಮ ಜಾನ್ ಸಿನಾ, ಲೋಗನ್ ಪೌಲ್ ಹಾಗೆ ನಮ್ಮ ಜೇ ವುಸೋ ಅವರು ಮಾತ್ರ ಇರ್ತಾರೆ. ಈ ಕಡೆ ನಮ್ಮ ಜೇ
ಉಸೋ ಅವರು ಲೋಗನ್ ಪಾಲ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಅದೇ ಒಂದು ಟೈಮಲ್ಲಿ ನಮ್ಮ ಜಾನ್ ಸಿನಾ ಅವರು ಲೋಗನ್ ಪಾಲ್ ಅವ್ರನ್ನು ಕೂಡ ರಾಯಲ್ ರಂಬಲ್ ಮ್ಯಾಚ್ ಇಂದ ಎಲಿಮಿನೇಟ್ ಮಾಡ್ತಾರೆ ಅಂಡ್ ಇನ್ನ ರಾಯಲ್ ರಂಬಲ್ ಅಲ್ಲಿ ಜಾನ್ ಸಿನಾ ಹಾಗೆ ಜೇ ಉಸೋ ಇಬ್ರೇ ಫೈನಲಿಸ್ಟ್ ಆಗಿ ಉಳ್ಕೋತಾರೆ ಅಂಡ್ ನಾನಂತೂ ಅನ್ಕೊಂಡೆ ಬಿಡುಗರು ಪಕ್ಕ ಜಾನ್ ಸಿನಾ ಅವರ ಗೆಲ್ತಾರೆ. ಬುಡುಗುರು ಒಂದ್ ರೀತಿ ಖುಷಿನಾದ್ರೂ ಆಗುತ್ತಲ್ಲ, ಜಾನ್ ಸಿನಾ ಅವರು ಫೈನಲಿ ತನ್ನ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ, ಫೈನಲಿ ರಾಯಲ್ ರಂಬಲ್ ನ ಗೆದ್ದು ರೆಸಲ್ಮೇನಿಯಾಗೆ ಹೋಗ್ತಾ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದೆ. ಬಟ್ ಆ ಒಂದು ಖುಷಿನೂ ಕೂಡ ಜಾಸ್ತಿ ಟೈಮ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ಜೇ ಉಸೋ ಹಾಗೆ ಜಾನ್ ಸಿನಾ ಅವರ ನಡುವೆ ಲಾಸ್ಟ್ ಪರ್ಫಾರ್ಮೆನ್ಸ್ ಮಾತ್ರ ನಿಜವಾಗ್ಲೂ ಆಸಮ್ ಆಗಿರುತ್ತೆ ಗೈಸ್. ನಮ್ಮ ಜೇ ಉಸೋ ಅವರು ಸ್ಪಿಯರ್ ನೆಲ್ಲದನ್ನು ಕೂಡ ಕನೆಕ್ಟ್ ಮಾಡ್ತಾ ಇರ್ತಾರೆ ಅಂಡ್ ಒಂದೊಂದು ಟೈಮು ಫೀಲ್ ಬಂದ್ಬಿಡುತ್ತೆ ನಮಗೆ ಜೇ ಉಸೋ ಅವರು ಗೆಲ್ತಾ ಇದಾರಲ್ಲ ಗುರು ಅಂತ. ಆದ್ರೂ ಕೂಡ ಎಲ್ಲ ಒಂದ್ ರೀತಿ ನಂಬಿಕೆ ಇತ್ತು, ನಮ್ಮ ಟ್ರಿಪಲ್ ಎಚ್ ಅವರು ಜೇ ಉಸೋನ ಗೆಲ್ಸೋದಿಲ್ಲ ಅಂತ. ನಾನಂತೂ ಆರಾಮಾಗಿ ನೋಡ್ತಾ ಇದ್ದೆ, ನೀನ್ ಎಷ್ಟೇ ಟ್ರೈ ಮಾಡು ಜೇ, ನಮ್ಮ ಜಾನ್ ಸಿನಾ ಅವರೇ ಗೆಲ್ಲೋದು ಅಂತ ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇದ್ದೆ. ರಿಂಗ್ ಔಟ್ ಸೈಡ್ ಅಲ್ಲಿ ರೋಪ್ ನ ಇಟ್ಕೊಂಡು ಕೂಡ ಇವರಿಬ್ರು ಕೂಡ ಪಂಚಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತಾರೆ ಅಂಡ್ ಕಡೆದಾಗಿ ನಮ್ಮ ಜಾನ್ ಸಿನಾ ಅವರು ಜೇ ಉಸೋಗೆ ರಿಂಗ್ ಔಟ್ ಸೈಡ್ ಒಂದು ನ ಕನೆಕ್ಟ್ ಮಾಡೋದಕ್ಕೆ ಅವ್ರನ್ನ ತನ್ನ ಹೆಗ್ಲ ಮೇಲೆ ಹೊತ್ಕೋತಾರೆ. ನಾನಲ್ಲಿಗೆ ಕತೆ ಮುಗಿತು, ಜಾನ್ ಸಿನಾ ಅವರು ವಿನ್ ಆದ್ರು ಅನ್ಕೊಂಡೆ. ಸಡನ್ ಆಗಿ ನಮ್ಮ ಜೇ ಉಸೋ ಅವರು ಹಂಗೆ ರಿಂಗ್ ಒಳಗಡಿಗೆ ಹೋಗ್ಬಿಟ್ಟು ಜಾನ್ ಸಿನಾ ಅವ್ರನ್ನ ಹಿಂದೆಯಿಂದ ತಳ್ಳಿ ಬಿಡ್ತಾರೆ. ನಮ್ಮ ಜಾನ್ ಸಿನಾ ಅವರು ರಿಂಗ್ ಇಂದ ಕೆಳಗಡೆ ಹೋಗಿ ಎಲಿಮಿನೇಟ್ ಆಗ್ತಾರೆ ಅಂಡ್ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ನಮ್ಮ ಜೇ ಉಸೋ ಅವರು ವಿನ್ ಆಗಿದ್ದಾರೆ. ಲಿಟ್ರಲಿ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಜೇ ಉಸೋ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಗೆಲ್ಲಿಸ್ತಾರೆ ಅಂತ. ಬಟ್ ಈಗ ನಡೆದೋಗಿದೆ. ಬಿಗ್ಗೆಸ್ಟ್ ರಾಯಲ್ ರಂಬಲ್ ನ ಮಾಡೋದಕ್ಕೋಗಿ ವರ್ಸ್ಟ್ ನೈಟ್ ಮೇರ್ ನಮ್ಮ ಟ್ರಿಪಲ್ ಎಚ್ ಅವರು ಕ್ರಿಯೇಟ್ ಮಾಡಿದ್ದಾರೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯ್ತು ಈ ಬಾರಿಯ ರಾಯಲ್ ರಂಬಲ್ ನ ಡಬ್ಲ್ಯೂ ಅವರು ಈ ರೀತಿ ವೇಸ್ಟ್ ಮಾಡಿದ್ರಲ್ಲ ಅಂತ. ಸೊ ಯಾಕೆ ಜೇ ಉಸೋ ಅವ್ರನ್ನ ಗೆಲ್ಸಿದ್ರು ಅಂತಾನು ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ರಾಯಲ್ ರಂಬಲ್ ಅಲ್ಲಿ ಆದಂತಹ ಕತೆ. ನಿಮ್ಗೆ ಅನ್ನಿಸ್ತು ರಾಯಲ್ ರಂಬಲ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನಗೆ ಗೈಸ್ ಎಂಡಿಂಗ್ ನ ಬಿಟ್ರೆ ಈ ಬಾರಿಯ ರಾಯಲ್ ರಂಬಲ್ ಪರ್ಫೆಕ್ಟ್ ರಾಯಲ್ ರಂಬಲ್ ಅಂತ ಅನಿಸ್ತು. ಅದರಲ್ಲೂ ಸಿಎಂ ಪಂಕ್, ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡಿದಂತಹ ರೀತಿ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಏನೇ ಆಗ್ಲಿ ರಾಯಲ್ ರಂಬಲ್ ಮ್ಯಾಚ್ ಮಾತ್ರ ಚೆನ್ನಾಗಿತ್ತು, ಬಟ್ ಎಂಡಿಂಗ್ ಅಲ್ಲಿ ನಮ್ಮ ಡಬ್ಲ್ಯೂ ಅವರು ಏತ್ರು ಅಂತಾನೆ ಹೇಳ್ಬಹುದು. ನಿಮ್ಗೆ ಅನ್ನಿಸ್ತು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.